ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರೆ. ಇವತ್ತೇನು ಗುರು ಮ್ಯಾಟ್ರು ಅಂತ ಹೇಳ್ತೀರ ಗುರು. ಇವತ್ತು ಏನಂತಂದರೆ KSRTC BS6 ಫ್ರಂಟ್ ಡೋರ್ ಮೋಡ್ಗೆ ಟಾಪ್ 6 KSRTC NWRTC KKRTC ಲಿವರಿಗಳನ್ನ ತಂದಿದ್ದೀನಿ ಗೆಳೆಯರೆ. ಎಲ್ಲ ಸೂಪರ್ ಆಗೈತೆ. ಮಾತ್ರ ಲಿವರಿಗಳು ವೀಡಿಯೋನ ಪೂರ್ತಿ ನೋಡಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬೋದು. ಕೆಲವೊಂದಕ್ಕೆ ಪಾಸ್ವರ್ಡ್ ಇದೆ, ಎಲ್ಲ ಲಿವರಿದು ಡೀಟೇಲಾಗಿ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ವೀಡಿಯೋನ ಪೂರ್ತಿ ನೋಡಿ. ಲೆಂತಿ ಆಗಿದೆ ಅಂತ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ, ಎಲ್ಲ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಹಾಕೊಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ಗೆಳೆಯರೆ. ಯಾಕಂದರೆ ನಾವು ಕಷ್ಟಪಟ್ಟು ಮಾಡಿದ್ದೀವಿ. ಸುಮಾರು ಹುಡುಕಿ ಲಿವರಿಗಳನ್ನ ಚೆನ್ನಾಗಿರೋದು ಹುಡುಕಿ, ಅದರಲ್ಲೂ ಸೂಪರಾಗಿರೋದು ಮಾಡಿಫೈನ್ ಆಗಿರೋ ಲಿವರಿಗಳನ್ನ ಹುಡುಕಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ತಾ, ಇನ್ನು ಬನ್ನಿ ನಮ್ಮ ಒಂದು ವೀಡಿಯೋನ ಶುರು ಮಾಡೋಣ. ಟಾಪ್ 1ನಲ್ಲಿರುವಂಥ ಲಿವರಿ ನೋಡ್ತಿದ್ರಲ್ಲ ಗೆಳೆಯರೆ, ಇದೇ ಈ ನಮ್ಮ ಒಂದು ಟಾಪ್ 1 ಲಿವರಿ ವಾಯುಪುತ್ರ ಎಕ್ಸ್ಪ್ರೆಸ್ ಲಿವರಿ. ಪ್ರೆಸೋ ಗೇಮಿಂಗ್ ಅವ್ರು ಮಾಡಿರೋದು ನೋಡ್ತಿರ್ಬೋದು. ಮೇಲ್ಗಡೆ ಕಾರಾರಸಾನಿ ಅಂತ ಹಾಕಿ ಆಂಜನೇಯನ ಫೋಟೋ ಹಾಕಿದ್ದಾರೆ. ಆಮೇಲೆ ವಾಯುಪುತ್ರ ಎಕ್ಸ್ಪ್ರೆಸ್ಸು, ಕಿಂಗ್ ಮೇಕರು, ಕನಕಪುರ, ಆದಿಚುಂಚನಗಿರಿ, ತಿಪಟೂರು, ರಾಮನಗರ, ಕುಣಿಗಲ್, ತುಮಕೂರು ಅಂತಲೇ ಹಾಕಿದ್ದಾರೆ. ನೋಡ್ತಿರ್ಬೋದು ಅಲ್ಲಿ ರೂಟ್, ಒಂದು ಬಸ್ನ ರೂಟ್ ಬೋಲ್ಡು. ಇಲ್ಲಿ ಕನಕಪುರ, ರಾಮನಗರ ಡಿಪೋದು ಬ್ಯಾಡ್ಜು, ಅಶೋಕ್ ಲೈಲ್ಯಾಂಡು, ಶಿವಂದು ಫೋಟೋ ಎಲ್ಲ ಸೂಪರಾಗಿ ಮಾಡೋರು. ಮಾತ್ರ ಲಿವರಿ ಇದನ್ನು ಟಾಪ್ 1ನಲ್ಲಿ ಮಡಗಿದ್ದೀನಿ. ನಿಮಗೆ ಟಾಪ್ 1ನಲ್ಲಿ ಯಾವ್ದು ಇಡಬೇಕು, ಯಾವುದು ಬೇಡ, ಯಾವ್ದು ಸರಿ ಹೋಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಇನ್ನೊಂದು ವಿಡಿಯೋ ಮಾಡೋಣ ಬೇರೆ ಲಿವರಿಗಳೇ. ಇನ್ನು ಸೈಡ್ ಲುಕ್ ನೋಡೋದಾದರೆ ನೋಡ್ತಿರ್ಬೋದು, ಈ ರೀತಿ ಕಾಣಿಸುತ್ತೆ ಸೈಡ್ ಲುಕ್ಕು. ಇದಕ್ಕೇ ನಾನು ಟಾಪ್ 1ನಲ್ಲಿ ಮಡಗಿದೆ ಒಂದು ಲಿವರಿನ ಗೆಳೆಯರೆ. ನೋಡ್ತಿರ್ಬೋದು ಕರ್ನಾಟಕ ಸಾರಿಗೆ, ಕಾರಾರಸಾನಿ, KSRTC. ಇಲ್ಲೂ ಕರ್ನಾಟಕ ಸಾರಿಗೆದು ಲೋಗೋ ಹಾಕಿದ್ದಾರೆ, ಸಿಂಬಲ್ಲು. ಆಮೇಲೆ ಸೈಡ್ ಗ್ಲಾಸಸ್ಗೆಲ್ಲ ಕೆಂಪು ಮತ್ತು ಹಳದಿ ಕಲರ್ ಪೇಂಟಿಂಗ್ ಮಾಡಿದ್ದಾರೆ. ಆಮೇಲೆ ಮೇಲ್ಗಡೆ ಕರ್ಟನ್ಸ್ ಆ್ಯಡ್ ಮಾಡಿ ಅಲ್ಲೂ ಕರ್ನಾಟಕದ ಫೋಟೋನು ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಮಾತ್ರ ಸೂಪರಾಗಿ ಮಾಡೋರು ಈ ಒಂದು ಲಿವರಿನ ಗೆಳೆಯರೆ ಪ್ರಸೂ ಗೇಮಿಂಗ್ ಅವರು. ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು ಗೆಳೆಯರೆ. ಇನ್ನು ಬ್ಯಾಕ್ ಲುಕ್ ನೋಡೋದಾದರೆ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಇದು ರಿಯಲ್ ಲೈಫಲ್ಲಿ ಐತೆ ಇಲ್ವೋ ಗೊತ್ತಿಲ್ಲ, ಮಾತ್ರ ಸೂಪರಾಗಿ ಮಾಡೋರೆ. ಯಾರು ನೋಡಿದರೆ ಈ ಒಂದು ಬಸ್ನ ಕಮೆಂಟ್ ಮಾಡಿ ಗೆಳೆಯರೆ. ನಾನಂತೂ ನೋಡಿಲ್ಲ. ಇಲ್ಲಿ ನೋಡ್ತಿರ್ಬೋದು ಆನೆ ಚಿತ್ರನೂ ಆ್ಯಡ್ ಮಾಡಿದ್ದಾರೆ, ವಾಯುಪುತ್ರ ಎಕ್ಸ್ಪ್ರೆಸ್ ಅಂತಲೇ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಕನಕಪುರ, ಆದಿಚುಂಚನಗಿರಿ, ತಿಪಟೂರು ಅಂತಲೇ ಆ್ಯಡ್ ಮಾಡಿದ್ದಾರೆ. ಆಮೇಲೆ KSRTC ಕರ್ನಾಟಕ ಸಾರಿಗೆ ಅಂತ ಎಲ್ಲ ಆ್ಯಡ್ ಮಾಡಿ ಸೂಪರಾಗಿ ಮಾಡಿದ್ದಾರೆ. ಮಾತ್ರ ಬ್ಯಾಕ್ ಲುಕ್ ಗೆಳೆಯರೆ ಇದಿಷ್ಟು ಆಗಿತ್ತು. ನಮ್ಮ ಒಂದು ಬ್ಯಾಕ್ ಲುಕ್ ಈ ಒಂದು ಲಿವರ್ ಇದೆ ಗೆಳೆಯರೆ, ಸೂಪರಾಗಿ ಮಾಡೋರು ಈ ಒಂದು ಲಿವರಿನ. ಇನ್ನು ಸೈಡ್ ಲುಕ್ ನೋಡೋದಾದರೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಈ ರೀತಿ ಕಾಣಿಸುತ್ತೆ ಗೆಳೆಯರೆ ಸೈಡ್ ಲುಕ್ಕು. ಆ ಕಡೆ ಸೈಡ್ ಲುಕ್ ಹೆಂಗಿತ್ತು, ಈ ಕಡೆ ಸೈಡ್ ಲುಕ್ಕು ಹಂಗೆ ಕಾಣಿಸುತ್ತೆ ಗೆಳೆಯರೆ. ನೋಡ್ತಿರ್ಬೋದು ಅಲ್ಲಿ ನೀವು ವೆಲ್ಕಮ್ ಅಂತ ಹಾಕಿದ್ದಾರೆ, ಕೈ ಮುಗಿದಿರೋ ಇದು ಕನ್ನಡಿಗರತ್ತೇರು ಅಂತಲೇ ಹಾಕಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಕಾರಾರಸಾನಿ, KSRTC ಎಲ್ಲ ಸೂಪರಾಗಿ ಮಾಡಿದ್ದಾರೆ ಗೆಳೆಯರೆ. ನೋಡ್ತಿರಲ್ಲ ಇಲ್ಲಿ 2024 ಅಂದರೆ ಹೋದ ವರ್ಷದ ಲಿವರಿ, ಆದರೂ ಪರವಾಗಿಲ್ಲ ಸೂಪರಾಗಿ ಮಾಡೋರು ಲಿವರಿನ. ಇದಿಷ್ಟು ಹೊರಗಡೆ ಲುಕ್ಕು. ಇನ್ನು ಇಂಟೀರಿಯಲ್ ಈ ರೀತಿ ಕಾಣಿಸುತ್ತೆ ಅಂತಂದರೆ ಈ ರೀತಿ ಕಾಣಿಸುತ್ತೆ. ಮಾತ್ರ ಬೆಸ್ಟ್ ಇಂಟೀರಿಯಲ್ಲು. ಓಡಿಸ್ತಾ ಇದ್ದರೆ ಬುಡಕ್ಕೆ ನಿಲ್ಸೋಕ್ಕೆ ಫೀಲೇ ಬರಲ್ಲ, ಅಷ್ಟೊಂದು ಸೂಪರಾಗಿ ಮಾಡಿರುವಂಥ ಲಿವರಿ ಗೆಳೆಯರೆ ಇದು. ಮಾತ್ರ ಸೂಪರಾಗಿದೆ. ಇದಿಷ್ಟು ನಮ್ಮ ಟಾಪ್ 1 ಲಿವರಿ ಆಗಿತ್ತು ಗೆಳೆಯರೆ. ಇನ್ನು ಟಾಪ್ 2 ಲಿವರಿ ಯಾವುದು ಅಂತಂದರೆ ನಮ್ಮ ಕನಕದುರ್ಗ ಎಕ್ಸ್ಪ್ರೆಸ್ ಅಂದರೆ ಬಳ್ಳಾರಿದು ಲಿವರಿ ಇದು. ಬಳ್ಳಾರಿ ಬಸ್ಸಂದು ಸಖತ್ತಾಗೈತೆ. ಮಾತ್ರ ಇದೂ ಅಷ್ಟೇ ಫುಲ್ ಮಾಡಿಫೈನ್ ಲಿವರಿ. ಅದಕ್ಕೆ ಟಾಪ್ 2 ಮಡಗಿದ್ದೀನಿ ಈ ಒಂದು ಲಿವರಿನ. ನೋಡ್ತಿರ್ಬೋದು ಕನಕದುರ್ಗ ಎಕ್ಸ್ಪ್ರೆಸ್ ಯಾರು ನೋಡೇ ಇರ್ತಾರೆ. ಇಲ್ಲಿ KKRTC ಅಂತ ಹಾಕಿ ಇಲ್ಲಿ ಯಾವುದು ಬಳ್ಳಾರಿ ಮತ್ತು ಬೆಂಗಳೂರು ಅಂತಲೇ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಬಳ್ಳಾರಿ ನಾನ್ ಸ್ಟಾಪ್ ಬೆಂಗಳೂರು ಅಂತಲೇ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ರಸ್ತೆ ರಾಜ ಅಂತ ಆ್ಯಡ್ ಮಾಡಿ K34F1440 ಅಂತಲೇ ಆ್ಯಡ್ ಮಾಡಿದ್ದಾರೆ. 2 ಕಣ್ಣುಗಳು ಆ ಕಡೆ ಈ ಕಡೆ 2 ಕಣ್ಣುಗಳನ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಫ್ರಂಟ್ ಲುಕ್ ಅಂತೂ ಸೂಪರಾಗಿ ಮಾಡೋರೆ ಗೆಳೆಯರೆ. ಇನ್ನು ಸೈಡ್ ಲುಕ್ ಯಾವ ರೀತಿ ಇದೆ ಅಂದರೆ ವಾಯುಪುತ್ರ ಎಕ್ಸ್ಪ್ರೆಸ್ ಥರನೇ ಇದೆ ಸೈಡ್ ಲುಕ್ಕೂ. ಆದರೆ ವಾಯುಪುತ್ರ ಎಕ್ಸ್ಪ್ರೆಸ್ ಅಷ್ಟು ಮಾಡಿಫೈನ್ ಇಲ್ಲ ಅಷ್ಟೇ. ನೋಡ್ತಿರ್ಬೋದು ಸೈಡ್ ಲುಕ್ಕು ಈ ರೀತಿ ಕಾಣಿಸುತ್ತೆ ಗೆಳೆಯರೆ ನಿಮಗೆ. ನೋಡ್ತಿರ್ಬೋದು ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಆ್ಯಡ್ ಮಾಡಿದರೆ. ಆಮೇಲೆ ಮೇಲ್ಗಡೆ ನೋಡ್ತಿರ್ಬೋದು ಕೆಂಪು ಮತ್ತು ಹಳದಿ ಕಲರ್ ಬಾಕ್ಸ್ ಹಾಕಿ ಬಳ್ಳಾರಿ ಏನದು ಬಳ್ಳಾರಿಯಿಂದ ರಾಜಧಾನಿ ಕಡೆಗೆ ಅಂತಲೇ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಎಲ್ಲ ಸೂಪರಾಗಿ ಪೇಂಟಿಂಗ್ ಎಲ್ಲ ಸೂಪರಾಗಿ ಮಾಡೋರು. ಮಾತ್ರ ಇದು ಅವ್ರ ಚಾನಲ್ಲು ಹಳೇದು ಈ ಲಿವರಿ ಮಾಡಿರೋರ್ದು, ಅವ್ರ ಹೆಸರು ಗೊತ್ತಿಲ್ಲ ಸರಿಯಾಗಿ. ಇನ್ನು ಬ್ಯಾಕ್ ಲುಕ್ ನೋಡೋದಾದರೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಗೆಳೆಯರೆ, ಬ್ಯಾಕ್ ಲುಕ್ಕು ಈ ಒಂದು ಕನಕದುರ್ಗ ಎಕ್ಸ್ಪ್ರೆಸ್ದು ಈ ರೀತಿ ಕಾಣಿಸುತ್ತೆ ಗೆಳೆಯರೆ. ಕನಕದುರ್ಗ ಎಕ್ಸ್ಪ್ರೆಸ್ದು ಬ್ಯಾಕ್ ಲುಕ್ ಗೆಳೆಯರೆ ಸೂಪರಾಗೈತೆ. ಬ್ಯಾಕ್ ಲುಕ್ಕೂ ಅಷ್ಟೇ. ಇಲ್ಲಿ KKRTC ಅಂತ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಬೆಂಗಳೂರು ನಾನ್ ಸ್ಟಾಪ್ ತಡೆರಹಿತ ಬಳ್ಳಾರಿ ಅಂತ ಹಾಕಿದ್ದಾರೆ. ಆಮೇಲೆ ಮೇಲ್ಗಡೆ ಕನಕದುರ್ಗ ಎಕ್ಸ್ಪ್ರೆಸ್ ಅಂತಲೂ ಹಾಕಿದ್ದಾರೆ. ಆಮೇಲೆ ಇಂಡಿಯಾದು ಫ್ಲ್ಯಾಗನ್ನು ಆ್ಯಡ್ ಮಾಡಿದ್ದಾರೆ. ನೋಡ್ತಿರ್ಬೋದು ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಬ್ಯಾಕ್ ಲುಕ್ಕೂ. ಈ ಒಂದು ಲಿವರಿ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಗೆಳೆಯರೆ. ಇನ್ನು ಸೈಡ್ ಲುಕ್ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಆಗಿದ್ದು ಮಾಡಿದ್ದೀನಿ.
ನಿಮಗೆ ಯಾವ್ದಾರ ಬೇರೆ ಲಿವರಿಗಳು ಮಾಡಬೇಕಿದ್ರೆ ವೀಡಿಯೋನ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅದನ್ನು. ಇಲ್ಲಿ ನೋಡ್ತಿರ್ಬೋದು ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಆ್ಯಡ್ ಮಾಡಿ, ಗಣಿನಾಡಿನಿಂದ ಬಳ್ಳಾರಿ ರಾಜಧಾನಿ ಕಡೆಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ. ನೋಡ್ತಿರ್ಬೋದು ಸೂಪರಾಗಿ ಮಾಡಿದ್ದಾರೆ ಮಾತ್ರ. ಇಲ್ಲಿ ಸೈಡ್ ಗ್ಲಾಸಸ್ಗೆಲ್ಲನೂ ಕೆಂಪು ಮತ್ತು ಹಳದಿ ಕಲರ್ ಪೇಂಟ್ ಮಾಡಿದ್ದಾರೆ. ಇದಿಷ್ಟು ಹೊರಗಡೆ ಲುಕ್ಕು. ಇನ್ನು ಒಳಗಡೆ ಲುಕ್ಕು ಅಂದರೆ ಇಂಟೀರಿಯರ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಈ ರೀತಿ ಕಾಣಿಸುತ್ತೆ ಗೆಳೆಯರೆ. ಇಂಟೀರಿಯರ್ ಲುಕ್ ಅಂತೂ ಸೂಪರಾಗಿದೆ. ಇಂಟೀರಿಯರ್ ಲುಕ್ಕು ಇದರಲ್ಲೂ ಮಾತ್ರ ಬೆಸ್ಟು. ಇದನ್ನು ಅಷ್ಟೇ ಇಂಟೀರಿಯರ್ ಲುಕ್ಕು ಬೆಸ್ಟಾಗಿದೆ, ಅಂದರೆ ಸೂಪರಾಗೈತೆ. ಇದಿಷ್ಟು ಈ ನಮ್ಮ ಒಂದು ಟಾಪ್ 2 ಲಿವರಿ ಗೆಳೆಯರೆ. ಇನ್ನು ಟಾಪ್ 3 ಲಿವರಿ ಯಾವುದು ಅಂತ ಕೇಳಿದ್ರೆ ಇದೆ ಈ ನಮ್ಮ ಒಂದು ಶರಾವತಿ ಎಕ್ಸ್ಪ್ರೆಸ್ ಲಿವರಿ. ಈ ಲಿವರಿ ಮಾಡಿರೋರು ನಮ್ಮ ಕನ್ನಡ ಬಸ್ ಇಡೋರು, ಅಂದರೆ ಅವರು ಪ್ರೈವೇಟ್ ಬಸ್ ಲಿವರಿ ಮಾಡೋರು. KSRTCನೂ NWRTC ಮಾಡೋರೆ. ಬೇಕಾದ್ರೆ ನೋಡ್ತಿರ್ಬೋದು ನೀವು ಮೇಲ್ಗಡೆ NWRTC ಅಂತಲೂ ಹಾಕಿದ್ದಾರೆ, ಇಲ್ಲಿ ಶರಾವತಿ ಎಕ್ಸ್ಪ್ರೆಸ್ ಅಂತಲೂ ಹಾಕಿದ್ದಾರೆ. ಆಮೇಲೆ ಬೆಂಗಳೂರು, ಶಿವಮೊಗ್ಗ, ಶಿರಸಿ, ಕಡೂರು, ಸಿದ್ದಾಪುರ ಅಂತೆಲ್ಲ ಇದ್ರ ರೂಟ್ ಬೋರ್ಡ್ ಹಾಕಿದ್ದಾರೆ. ಸೇಮ್ ರಣಧೀರ ಬಸ್ ಥರನೇ ಮಾಡಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ಶಿರಸಿ ಡಿಪೋ ಅಂತ ಹಾಕಿ ಉಕ್ಕ ವಿಭಾಗ ಅಂತಲೂ ಹಾಕಿದ್ದಾರೆ ಗೆಳೆಯರೆ. ಸೂಪರಾಗಿ ಮಾಡಿದ್ದಾರೆ ಈ ಒಂದು ಲಿವರಿನೂ. ಅದಕ್ಕೆ ಇದು ಟಾಪ್ 3 ಲಿವರಿ ಆಗಿದೆ ಗೆಳೆಯರೆ. ಮಾತ್ರ ಸೂಪರಾಗಿದೆ ಈ ಒಂದು ಲಿವರಿನೂ. ನೋಡ್ತಿರ್ಬೋದು ಫ್ರಂಟ್ ಲುಕ್ಕು ಇದು ಇಷ್ಟ ಆಗಿತ್ತು. ಇನ್ನು ಸೈಡ್ ಲುಕ್ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಗೆಳೆಯರೆ, ಸೈಡ್ ಲುಕ್ಕು ನಿಮಗೆ ಈ ಒಂದು ಲಿವರಿದು ಸೈಡ್ ಲುಕ್ಕು ಅಷ್ಟೇ ಸಿಂಪಲಾಗಿ ಮಾಡಿದ್ದಾರೆ. ಜಾತ್ರೆ ಏನು ಮಾಡೋಕ್ಕೋಗಿಲ್ಲ, ಅದಕ್ಕೆ ಸೂಪರಾಗಿ ಕಾಣಿಸುತ್ತೆ. ಆದ್ರೂ ಸಿಂಪಲಾಗಿ ಮಾಡಿದ್ರು ನೋಡ್ತಿರ್ಬೋದು. ಬೇಕಾದ್ರೆ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಆ್ಯಡ್ ಮಾಡಿದ್ದಾರೆ. ಇಲ್ಲೊಂದು ಹುಲಿ ಸಿಂಹದ ಚಿತ್ರ ಹಾಕಿದ್ದಾರೆ. ಆಮೇಲೆ ಮೇಲ್ಗಡೆ ಸೈಡ್ ಗ್ಲಾಸಸ್ಗೆಲ್ಲ ಚಿಕ್ಕ ಗ್ಲಾಸಸ್ಗೆಲ್ಲ ಈ ಕರ್ಟನ್ ಸೈಡ್ ಮಾಡಿದ್ದಾರೆ ಬ್ಲೂ ಕಲರ್ದು. ಅದಂತೂ ಸೂಪರಾಗಿ ಕಾಣಿಸುತ್ತೆ ಗೆಳೆಯರೆ. ಇನ್ನು ಬ್ಯಾಕ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಈ ಒಂದು ಲಿವರಿದು ಗೆಳೆಯರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಗೆಳೆಯರೆ. ಬ್ಯಾಕ್ ಲುಕ್ ಮಾತ್ರ ಸೂಪರಾಗಿದೆ. ಬ್ಯಾಕ್ ಲುಕ್ಕೂ ಅಷ್ಟೇ ಸಾಕಾದ ಮಾಡೋರೆ. ನೋಡ್ತಿರ್ಬೋದು NWRTC ನಮ್ಮ ಕರ್ನಾಟಕ ಸಾರಿಗೆ ಅಂತ ನಾನು ಹಾಕಿದ್ದಾರೆ. ಇಲ್ಲಿ K31 1F1641 ಅಂತಲೂ ಹಾಕಿದ್ದಾರೆ. ಆಮೇಲೆ ಮೇಲ್ಗಡೆ ನೋಡಿದ್ರೆ ಶರಾವತಿ ಎಕ್ಸ್ಪ್ರೆಸ್ಸು ಬೆಂಗಳೂರು, ಶಿರಸಿ, ಸಿದ್ದಾಪುರ, ಶಿವಮೊಗ್ಗ, ತುಮಕೂರು ಅಂತಲೇ ಆ್ಯಡ್ ಮಾಡಿದ್ದಾರೆ. ನೋಡ್ತಿರ್ಬೋದು ಫ್ರಂಟ್ ಲುಕ್ ಅಂತೂ ಬ್ಯಾಕ್ ಲುಕ್ ಸೂಪರಾಗಿ ಮಾಡಿದ್ದಾರೆ ಮಾತ್ರ. ಇನ್ನು ಸೈಡ್ ಲುಕ್ ನೋಡ್ತಿದ್ರೆ ಸೇಮ್ ಆ ಕಡೆ ಸೈಡ್ ಲುಕ್ ಯಾವ ರೀತಿ ಇತ್ತೋ ಈ ಕಡೆ ಸೈಡ್ ಲುಕ್ಕೂ ಅದೇ ರೀತಿ ಮಾಡಿದ್ದಾರೆ ಗೆಳೆಯರೆ. ನೋಡ್ತಿರ್ಬೋದು ಮಾತ್ರ ಸೂಪರಾಗಿ ಮಾಡೋರು. ಈ ಲಿವರಿ ಮಾಡಿದ್ದಕ್ಕೆ ನಮ್ಮ ಕನ್ನಡ ಬಸ್ ಇಡೋರ್ಗು ಒಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು ಗೆಳೆಯರೆ. ನೋಡ್ತಿರ್ಬೋದು ಸೈಡ್ ಲುಕ್ಕಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ. ಮೇಲ್ಗಡೆ ಕರ್ಟನ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಬ್ಲೂ ಕಲರ್ದು. ನೋಡ್ತಿರ್ಬೋದು 6 ಲೈನ್ಗಳು ಎಲ್ಲ ಕರೆಕ್ಟಾಗಿ ಆ್ಯಡ್ ಮಾಡಿದ್ದಾರೆ ಗ್ರೀನ್ ಕಲರ್ದು. ಒಂಥರ ಸೂಪರಾಗಿದೆ ಈ ಒಂದು ಲಿವರಿನೂ, ನನಗಂತೂ ಇಷ್ಟ ಆಯಿತು. ಇನ್ನು ಇಂಟೀರಿಯಲ್ ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ರೀತಿ ಕಾಣಿಸುತ್ತೆ ಗೆಳೆಯರೆ. ಇಂಟೀರಿಯಲ್ ನಿಮಗೆ ಇದು ಅಷ್ಟೇ ಬೆಸ್ಟ್ ಲುಕ್, ಇಂಟೀರಿಯರ್ ಲುಕ್ಕು ಮಾತ್ರ. ಇದಿಷ್ಟು ಈ ಒಂದು ನಮ್ಮ ಟಾಪ್ 3 ಲಿವರಿಯ ಡೀಟೇಲ್ ಆಗಿತ್ತು ಗೆಳೆಯರೆ. ಇನ್ನು ಟಾಪ್ 4 ಲಿವರಿ ಯಾವುದು ಅಂತಂದರೆ ಹಂಪಿ ಎಕ್ಸ್ಪ್ರೆಸ್ ಲಿವರಿ ಗೆಳೆಯರೆ. ಇದನ್ನು ಮಾಡಿರೋರು ಬೇರೆ ಯಾರೂ ಅಲ್ಲ, ನಾನೇ ಗೆಳೆಯರೆ. ನಾನೇ ನಮ್ಮ ಚಾನಲಲ್ಲಿ 150 ಸಬ್ಸ್ಕ್ರೈಬರ್ಸ್ಗೆ ರಿಲೀಸ್ ಮಾಡಿದಂಥ ಲಿವರಿ ಗೆಳೆಯರೆ. ಇದು ಹಂಪಿ ಎಕ್ಸ್ಪ್ರೆಸ್ಸು. ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಮೇಲ್ಗಡೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಒಂದು ಹೂನಾರ ಹಾಕಿ ಇಲ್ಲೊಂದು ಪುಣ್ಯಕೋಟಿ ಅಂತ ಬರೆದು ಕೊಳ್ಳದು ಹಾಕಿದ್ದೀನಿ, ಅಂದರೆ ಫ್ಲೂಟನ್ನು ಹಾಕಿ ಇಲ್ಲಿ ಹಂಪಿ ಎಕ್ಸ್ಪ್ರೆಸ್ ಅಂತಲೂ ಆ್ಯಡ್ ಮಾಡಿದ್ದೀನಿ ಗೆಳೆಯರೆ. ಆಮೇಲೆ ಈ ಒಂದು ರೂಟ್ ಬೋರ್ಡ್ ನೋಡ್ತಿರ್ಬೋದು ಹೊಸಪೇಟೆ, ಬೆಂಗಳೂರು, ಮಂಡ್ಯ ಮಾರ್ಗ, ಚಿತ್ರದುರ್ಗ, ಮದ್ದೂರು ಅಂತಲೂ ಆ್ಯಡ್ ಮಾಡಿದ್ದೀನಿ. ಆಮೇಲೆ K35F0466 ಅಂತಲೂ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಶುಭ ಮತ್ತು ಲಾಭ ಅಂತಲೂ ಆ್ಯಡ್ ಮಾಡಿದ್ದೀನಿ. ಇಲ್ಲೊಂದು 2 ಕಣ್ಣುಗಳು, ಆಂಜನೇಯನ ಫೋಟೋನು ಎಲ್ಲ ಆ್ಯಡ್ ಮಾಡಿ ಸೂಪರಾಗಿ ಮಾಡಿದ್ದೀನಿ ಗೆಳೆಯರೆ ಫ್ರಂಟ್ ಲುಕ್ಕು. ಇನ್ನು ಸೈಡ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂದರೆ ಸೈಡ್ ಲುಕ್ಕು ಮಾತ್ರ ಸೂಪರಾಗಿ ಮಾಡಿದ್ದೀನಿ. ಸೈಡ್ ಲುಕ್ಕೂ ಅಷ್ಟೇ. ಇದು ಆಲ್ರೆಡಿ ವೀಡಿಯೋ ರಿಲೀಸ್ ಮಾಡಿದ್ದೀನಿ. ಇದು ಟಾಪ್ 4 ಲಿವರಿ ಗೆಳೆಯರೆ. ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ನಿಮಗೆ ಟಾಪ್ 4 ಲಿವರಿ. ನೋಡ್ತಿದ್ರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೈಡಲ್ಲೆಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿ ಮೇಲ್ಗಡೆ ಚಿಕ್ಕ ಗ್ಲಾಸಸ್ ಕೆಳಗೆಲ್ಲ ಕರ್ನಾಟಕದ್ದು ಫೋಟೋ ಆ್ಯಡ್ ಮಾಡಿದ್ದೀನಿ. ರಿಯಲ್ ಲೈಫಲ್ಲೂ ಇದೇ ಥರ ಇತ್ತು, ಅದಕ್ಕೇ ಆ್ಯಡ್ ಮಾಡಿದ್ದೀನಿ. ಆಮೇಲೆ ರೈಡರ್ ಅಂತ ಬರೆದು ಇಲ್ಲಿ ಒಂದು ಸಿಂಹದ್ದು ಫೋಟೋ ಹಾಕಿದ್ದೀನಿ, ಸಿಂಹ ಗರ್ಜನೆದು. ಅದಂತೂ ಸೂಪರಾಗಿ ಕಾಣಿಸುತ್ತೆ ಗೆಳೆಯರೆ. ಮಾತ್ರ ಸೂಪರಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ನನ್ನ ಲಿವರಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಗೆಳೆಯರೆ. ನೋಡ್ತಿರಲ್ಲ ವೀಲ್ ಕ್ಯಾಪ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಆಮೇಲೆ ನೀವು ನೋಡ್ತಿರ್ಬೋದು ಇನ್ನು ಸೈಡ್ ಲುಕ್ ಇದಿಷ್ಟು ಸೈಡ್ ಲುಕ್ ಆಗಿತ್ತು ಗೆಳೆಯರೆ. ಇಷ್ಟ ಆದರೆ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಅಂತ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಕಮೆಂಟ್ ಮಾಡಿ, ಬೇಜಾರೇನು ನಾನು ಮಾಡ್ಕೊಳ್ಳಲ್ಲ. ಇನ್ನು ಬ್ಯಾಕ್ ಲುಕ್ ನೋಡಿದ್ರೆ ಗೆಳೆಯರೆ ನೀವು ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಬ್ಯಾಕ್ ಲುಕ್ಕು ನಿಮಗೆ ಈ ರೀತಿ ಕಾಣುವಂಥದ್ದು ಬ್ಯಾಕ್ ಲುಕ್ಕು ಗೆಳೆಯರೆ. ಮಾತ್ರ ಸೂಪರಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಲುಕ್ಕೂ ನೋಡ್ತಿದ್ರಲ್ಲ ಈ ರೀತಿ ಕಾಣಿಸುತ್ತೆ ಬ್ಯಾಕ್ ಲುಕ್ ಗೆಳೆಯರೆ. ಕಲ್ಯಾಣ ಕರ್ನಾಟಕ ಸಾರಿಗೆ, ಆಮೇಲೆ ಹೊಸಪೇಟೆ, ಬೆಂಗಳೂರು, ಮಂಡ್ಯ ಅಂತ ಹಾಕಿದ್ದೀನಿ. ತುಂಗಭದ್ರಾ ಅಂತ ಹಾಕಿ ಮೇಲ್ಗಡೆ ಒಂದು ಕರ್ಟನ್ನೇ ಆ್ಯಡ್ ಮಾಡಿದ್ದೀನಿ ನಾನೇ ಸಪ್ರೇಟಾಗಿ ಡೌನ್ಲೋಡ್ ಮಾಡಿಕೊಂಡು. ಆಮೇಲೆ ಇಂಡಿಯಾದು ಒಂದು ಫ್ಲ್ಯಾಗ್ ಇತ್ತು ರಿಯಲ್ ಲೈಫಲ್ಲಿ ಬಸ್ಸಲ್ಲಿ, ಅದಕ್ಕೆ ನಾನು ಅದನ್ನೇ ಆ್ಯಡ್ ಮಾಡಿದ್ದೀನಿ. ಇದಿಷ್ಟು ಬ್ಯಾಕ್ ಲುಕ್ ಆಗಿತ್ತು ಗೆಳೆಯರೆ. ಇನ್ನು ಈ ಕಡೆ ಸೈಡ್ ಲುಕ್ ಯಾವ ರೀತಿ ಇದೆ ಅಂತಂದರೆ ಸೇಮ್ ಆ ಕಡೆ ಸೈಡ್ ಲುಕ್ಕು
ಯಾವ ರೀತಿ ಇತ್ತು ಈ ಕಡೆ ಸೈಡ್ ಲುಕ್ಕೂ ಅದೇ ರೀತಿ ಕಾಣಿಸ್ತದೆ ಗೆಳೆಯರೆ. ಮಾತ್ರ ಸೂಪರಾಗಿ ಮಾಡಿದ್ದೀನಿ ಲಿವರಿನ. ರಿಯಲ್ ಲೈಫಲ್ಲೆಲ್ಲ ಹೆಂಗಿತ್ತೋ ಪ್ರತಿಯೊಂದನ್ನು ಆ್ಯಡ್ ಮಾಡಿದ್ದೀನಿ, ಯಾವುದನ್ನು ಮಿಸ್ ಮಾಡಿದರೆ. ಸೈಡ್ ಗ್ಲಾಸಸ್ಗೆಲ್ಲ ಕರ್ನಾಟಕದ ಫೋಟೋನು ಆ್ಯಡ್ ಮಾಡಿದ್ದೀನಿ ಗೆಳೆಯರೆ. ಆಮೇಲೆ ಇಲ್ಲಿ ಕೈ ಮುಗಿದು ಏರು, ಇದು ಕನ್ನಡಿಗರ ತೇರು ಅಂತಲೂ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಡ್ರೈವರ್ ಗ್ಲಾಸ್ ಹತ್ರ ಒಂದು ಇಂಡಿಯಾದ ಫ್ಲ್ಯಾಗ್ ಹಾಕಿದ್ದೀನಿ. ಇನ್ನು ಇಂಟೀರಿಯಲ್ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದರೆ ಈ ರೀತಿ ಕಾಣುವಂಥದ್ದು ಲಿವರಿ ಗೆಳೆಯರೆ ಇಂಟೀರಿಯಲ್. ಮಾತ್ರ ಸೂಪರಾಗಿದ್ದೇನೆ ಅಂದ್ಕೊಂಡಿದ್ದೀನಿ. ಸೂಪರಾಗಿದೆ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಗೆಳೆಯರೆ. ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ HD ಲಿವರಿ ಮಾಡಿದ್ದೀನಿ. ಇದು ಟಾಪ್ 4 ಲಿವರಿ. ಇನ್ನು ಟಾಪ್ 5 ಲಿವರಿ ಯಾವುದು ಅಂತಂದರೆ ಗೆಳೆಯರೆ ಇದೇನೇ ಗೆಳೆಯರೆ. ನೋಡ್ತಿರ್ಬೋದು ನಮ್ಮ ಕರುನಾಡ ಎಕ್ಸ್ಪ್ರೆಸ್ ಲಿವರಿ, ನಮ್ಮ ಪ್ರಸು ಗೇಮಿಂಗ್ ಅವ್ರು ಮಾಡಿರುವಂಥದ್ದು. ಅವ್ರದ್ದೇ 2 ಲಿವರಿಗಳೈತೆ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು. ಬೇಕಾದರೆ ನೀವು KSRTC ಅಂತ ಹಾಕಿದರೆ ಮೇಲ್ಗಡೆ ಕೆಂಪು ಮತ್ತು ಹಳದಿ ಕಲರಲ್ಲಿ, ಇಲ್ಲಿ ಕರುನಾಡ ಎಕ್ಸ್ಪ್ರೆಸ್ ಅಂತ ಹಾಕಿದ್ದಾರೆ. ಆಮೇಲೆ ಗಜ ಅಂತಲೂ ಆ್ಯಡ್ ಮಾಡಿದ್ದಾರೆ. ಬೆಂಗಳೂರು, ಆರೋಹಳ್ಳಿ, ಕನಕಪುರ ಅಂತ ಹಾಕಿದ್ದಾರೆ. ಆಮೇಲೆ ರೇಷ್ಮೆನಾಡು ಅಂತ ಹಾಕಿ, ಅಶೋಕ್ ಲೈಲ್ಯಾಂಡ್ ಅಂತೆಲ್ಲ ಹಾಕಿ ಸೂಪರಾಗಿ ಮಾಡವ್ರೆ. ಮಾತ್ರ ಇಲ್ಲಿ ನೋಡ್ತಿರ್ಬೋದು KA 57F5514 ಅಂತಲೂ ಆ್ಯಡ್ ಮಾಡಿ ಸೂಪರಾಗಿ ಮಾಡೋರೆ ಗೆಳೆಯರಿ ಈ ಒಂದು ಲಿವರಿನ. ಫ್ರಂಟ್ ಲುಕ್ಕೂ ಅಷ್ಟೇ ಇಂಗ್ಲೀಷಲ್ಲಿ ಹಾಕಿದ್ರೆ ಸಾಕಾದಾಗಿ ಮಾಡೋರೆ, ಆದರೆ ಸೂಪರಾಗಿ ಕಾಣಿಸ್ತಿದೆ. ಸ್ವಲ್ಪ ಇಲ್ಲಿ ಕೆಂಪು ಕಲರ್ ಬಣ್ಣನ ಸ್ವಲ್ಪ ಲೈಟ್ ಮಾಡಿದರೆ ಸರಿ ಹೋಗ್ತಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ. ನೋಡ್ತಿರ್ಬೋದು ಇಲ್ಲಿ ಕರ್ನಾಟಕ ಸಾರಿಗೆ, ಆಮೇಲೆ ಸಾನಿ, KSRTC ಅಂತಲೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ಸಿಂಹದ ಫೋಟೋ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಸೈಡ್ ಗ್ಲಾಸಸ್ಗೆಲ್ಲ ಒಂದು ಕರ್ನಾಟಕದ್ದು ಫ್ಲ್ಯಾಗ್ ಹಾಕಿದ್ದಾರೆ ಗೆಳೆಯರೆ. ಅದು ಅಂತೂ ಸೂಪರಾಗಿ ಕಾಣಿಸುತ್ತೆ. ಮಾತ್ರ ಸಖತ್ತಾಗಿ ಮಾಡ್ತಾರೆ ಇವರು. ಒಂದು KSRTC ಲಿವರಿ ಇವರ ಒಂದು ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು KSRTC ಲಿವರಿ ಗೌರ್ಮೆಂಟ್ ಬಸ್ಸಿಂದೇ ಜಾಸ್ತಿ ಮಾಡ್ತಾರೆ. ಇನ್ನು ಬ್ಯಾಕ್ ಲುಕ್ ನೋಡೋದಾದರೆ ಈ ರೀತಿ ಕಾಣುವಂಥದ್ದು ಗೆಳೆಯರೆ ನಿಮಗೆ ಬ್ಯಾಕ್ ಲುಕ್ಕು. ನೋಡ್ತಿರ್ಬೋದು ಅಲ್ಲಿ ಮೇಲ್ಗಡೆ ರಸಾನಿ ಅಂತ ಕೆಂಪು ಮತ್ತು ಹಳದಿ ಕಲರಲ್ಲಿ ಹಾಕಿದ್ದಾರೆ. ಆಮೇಲೆ ಕರುನಾಡ ಎಕ್ಸ್ಪ್ರೆಸ್ ಅಂತ ಹಾಕಿದ್ದಾರೆ. ಇಲ್ಲಿ ಕನಕಪುರ ಅಂತ ಹಾಕಿ ರೈತರದ್ದು ಫೋಟೋ ಹಾಕಿ KSRTC ಕರ್ನಾಟಕ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಡಿಪೋ ಬ್ಯಾಡ್ಜನ್ನು ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಇದಾಯ್ತೋ ಇಲ್ವೋ ಗೊತ್ತಿಲ್ಲ ರಿಯಲ್ ಲೈಫಲ್ಲಿ. ಯಾರು ಇದ್ದರೆ ಕಮೆಂಟ್ ಹಾಕಿ, ನೋಡಿದವರು ಕಮೆಂಟ್ ಮಾಡಿ ಹಂಗೆ. ಇನ್ನು ಈ ಕಡೆ ಸೈಡ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಗೆಳೆಯರೆ ನಿಮಗೆ ಈ ರೀತಿ ಕಾಣಿಸುವಂಥದ್ದು ಈ ಕಡೆ ಸೈಡ್ ಲುಕ್ಕು. ಮಾತ್ರ ಸೂಪರ್ ಆಗೈತೆ ಈ ಕಡೆ ಸೈಡ್ ಲುಕ್ಕೂ. ನೋಡ್ತಿರ್ಬೋದು ಕೈ ಮುಗಿದು ಏರು, ಇದು ಕನ್ನಡಿಗರ ತೇರು, ರಸಾನಿ, KSRTC ಕರ್ನಾಟಕ ಸಾರಿಗೆ ಅಂತಲೇ ಆ್ಯಡ್ ಮಾಡಿ. ನೋಡ್ತಿರ್ಬೋದು ಸೈಡ್ ಗ್ಲಾಸಸ್ಗೆಲ್ಲ ಒಂದು ಕರ್ನಾಟಕದ ಫೋಟೋನ ಫ್ಲ್ಯಾಗನ್ನು ಆ್ಯಡ್ ಮಾಡಿದ್ದಾರೆ. ಮಾತ್ರ ಸೂಪರಾಗಿ ಮಾಡಿದ್ದಾರೆ ಮಾತ್ರ ಈ ಲಿವರಿನೂ. ಇದಿಷ್ಟು ಈ ಒಂದು ಲಿವರಿಯ ಹೊರಗಡೆ ಲುಕ್ಕು. ಇನ್ನು ಇಂಟೀರಿಯರ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಗೆಳೆಯರೆ ನಿಮಗೆ ಈ ರೀತಿ ಕಾಣುವಂಥದ್ದು. ಇದು ಅಷ್ಟೇ ಬೆಸ್ಟ್ ಇಂಟೀರಿಯರ್ ಲುಕ್ಕು. ಇಂಟೀರಿಯರ್ ಲುಕ್ಕಲ್ಲಿ ಮಾತ್ರ ಇದೊಂದು ಫಸ್ಟ್ ಬರುತ್ತೆ. ಇದಿಷ್ಟು ಟಾಪ್ 5 ಲಿವರಿ ಆಗಿತ್ತು. ಇನ್ನು ಟಾಪ್ 6 ಲಿವರಿ ಯಾವುದು ಅಂತಂದರೆ ಇದೇ ಈ ನಮ್ಮ ಒಂದು ನಗರ ಸಾರಿಗೆ KSRTC ರಿಯಲ್ ಲೈಫಲ್ಲೂ ಇದೆ. ನಾನು ಓಡಾಡಿದ್ದೀನಿ. ನೀವು ಯಾರು ನೋಡಿದರೆ ಓಡಾಡಿದರೆ ಕಮೆಂಟ್ ಮಾಡಿ. ನೋಡ್ತಿರ್ಬೋದು ಮೇಲ್ಗಡೆ ನೀವು ರಸಾನಿ ಅಂತ ಹಾಕಿದರೆ, ಅಲ್ಲೂ ಮೇಲ್ಗಡೆ ರಸಾನಿ ಅಂತ ಹಾಕಿ ಮುರ್ನಾಮ ಹಾಕಿ ಮೈಸೂರು ಅಂತ ಹಾಕಿ ಟಾಟಾ, ಆಮೇಲೆ ಅಶೋಕ್ ಲೈಲ್ಯಾಂಡು KA 09F5555 ಅಂತಲೇ ಆ್ಯಡ್ ಮಾಡಿದ್ದಾರೆ. ಮಾತ್ರ ಸೂಪರಾಗಿ ಮಾಡಿದ್ದಾರೆ ಮಾತ್ರ ಗೆಳೆಯರೆ ಈ ಒಂದು ಲಿವರಿನೂ. ನನಗೆ ತುಂಬ ಇಷ್ಟ ಈ ಒಂದು ಲಿವರಿ. ಆಮೇಲೆ ನೀವು ನೋಡ್ತಿರ್ಬೋದು ಸೈಡ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಸಿಂಪಲ್ಲಾಗೇ ಮಾಡಿದ್ದಾರೆ, ಜಾತ್ರೆ ಏನು ಮಾಡೋಕ್ಕೋಗಿಲ್ಲ. ನೋಡ್ತಿರ್ಬೋದು ಸೈಡ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂದರೆ ನಗರ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ ನೋಡ್ತಿರ್ಬೋದು. ಆಮೇಲೆ KSRTC ಅಂತ ಆ್ಯಡ್ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಮಾತ್ರ ಇದು ರಿಯಲ್ ಲೈಫಲ್ಲೂ ಇದೆ, ಸೇಮ್ BMTC ಥರನೇ ಇದೆ. ಆದರೆ ಇದು ಸ್ವಲ್ಪ ಕಮ್ಮಿ ಬಸ್ಗಳು ಬೆಂಗಳೂರು ಮೈಸೂರು ರೂಟಲ್ಲಿ ಮಾತ್ರ ಓಡಾಡುತ್ತೆ. ನಾನು ಆ ರೂಟಲ್ಲಿ ಓಡಾಡಿದ್ದೀನಿ, ಯಾಕಂದರೆ ಮಧ್ಯದಲ್ಲಿ ನಮ್ಮ ಒಂದು ಊರು ಬರುತ್ತೆ. ಅದರಿಂದ ನಾನು ಓಡಾಡಿದ್ದೀನಿ ಗೆಳೆಯರೆ ಈ ಒಂದು ಬಸ್ಸಲ್ಲಿ. ಇನ್ನು ಬ್ಯಾಕ್ ಲುಕ್ ನೋಡೋದಾದರೆ ಈ ಒಂದು ಲಿವರಿ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ನೀವು KSRTC ಅಂತ ಹಾಕಿದರೆ ಹಳದಿ ಕಲರಲ್ಲಿ, ಆಮೇಲೆ ನಗರ ಸಾರಿಗೆ ಅಂತ ಹಾಕಿ ಟಾಟಾ ಅಂತಲೂ ಹಾಕಿ ಮಾಡಿದ್ದಾರೆ. ಇಲ್ಲಿ ರಿಯಲ್ ಲೈಫ್ ಒಂದು ಫೋಟೋ ಹಾಕಿದ್ದಾರೆ ನೋಡ್ತಿರ್ಬೋದು ರಿಯಲ್ ಲೈಫ್ ಬಸ್ಸೊಂದು. ಅದಕ್ಕೇ ನೀವು ನೋಡ್ಕೊಳ್ಳಿ ಬೇಕಾಗಿದ್ದರೆ ರಿಯಲ್ ಲೈಫ್ ಬಸ್ಸೊಂದು ಫೋಟೋ. ಇನ್ನು ಈ ಕಡೆ ಸೈಡ್ ಲುಕ್ ನೋಡೋದಾದರೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತೋ ಈ ಕಡೆ ಸೈಡ್ ಲುಕ್ಕೂ ಹಂಗೆ ಇದೆ. ಈ ಒಂದು ಬಸ್ಸು 2 ಬಾಗಿಲಿರೋ ಬಸ್ಸು, ಆದರೆ 1 ಬಾಗಿಲಿದೆ ಈ ಒಂದು BS6 ಬಸ್ಗೆ. ಆದರೆ ಇವರೇ ಕಟ್ ಮಾಡಿ ಪೇಸ್ಟ್ ಮಾಡಿದ್ದಾರೆ, ಅಲ್ಲಿಗೆ ಸರಿ ಹೋಗುತ್ತೆ. ಆದರೂ ಪರವಾಗಿಲ್ಲ, ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಇಲ್ಲಿ ನಗರ ಸಾರಿಗೆ ಅಂತ ಆ್ಯಡ್ ಮಾಡಿ ಈ ಕಡೆ ಒಂದು ಬಾಗಿಲನ್ನು ಇವರೇ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಅದೂ ಸೂಪರಾಗಿ ಕಾಣಿಸುತ್ತೆ. ನೋಡ್ತಿರ್ಬೋದು ಸೈಡ್ ಲುಕ್ ಇದಿಷ್ಟು ಆಗಿತ್ತು ಈ ಒಂದು ಬಸ್ನ ಹೊರಗಡೆ ಲುಕ್ಕು. ಇನ್ನು ಇಂಟೀರಿಯರ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ರೀತಿ ಕಾಣಿಸುತ್ತೆ ಗೆಳೆಯರಿ ಇಂಟೀರಿಯರ್ ಲುಕ್ಕು. ಇದೂ ಅಷ್ಟೇ ಸೂಪರಾಗಿದೆ. ಇಂಟೀರಿಯರ್ ಲುಕ್ ಅಂತೂ ಮಾತ್ರ ಬೆಸ್ಟಾಗಿದೆ. ಇದಿಷ್ಟು ಈ ನಮ್ಮೊಂದು ಲಿವರಿಗಳ ವಿಡಿಯೋ ರಿವ್ಯೂ ಆಗಿತ್ತು ಗೆಳೆಯರೆ. ಇನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ, ಬನ್ನಿ ಗೆಳೆಯರೆ.
ಇನ್ನು ನಿಮಗೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಲಿವರಿ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವೀಡಿಯೋ ಲಿಂಕ್ ನಾನು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇರೋ ಒಂದು ವೀಡಿಯೋ ಓಪನ್ ಆಗುತ್ತೆ. ನಾನು ಒಂದು ಲಿವರಿ ಮಾತ್ರ ಡೌನ್ಲೋಡ್ ಮಾಡ್ಕೊಂಡು ತಿಳಿಸ್ಕೊಡ್ತೀನಿ. ಅದು ಒಂದು ಲಿವರಿ ಮಿಕ್ಕಿದ್ದು ನೀವೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ಥರ ಇರುತ್ತೆ ಸೇಮು. ಈಗ ನಿಮಗೆ ಮೋರ್ ಅಂತ ಕಾಣಿಸ್ತಿದೆ ನೋಡಿ, ಆ ಮೋರ್ನ ಮೇಲೆ ನೀವು ಒಂದ್ಸತಿ ಕ್ಲಿಕ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಮತ್ತೆ ಮೋರ್ ಅಂತ ಇದೆಯಲ್ಲ, ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಮತ್ತೆ ಮೋರ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಲಿವರಿ ಲಿಂಕ್ ಅಂತ ಇದೆ. ಆ ಒಂದು ಲಿವರಿ ಲಿಂಕ್ನ ಮೇಲೆ ನೀವು ಒಂದ್ಸತಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ಗೆಳೆಯರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ 5 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಗೆಳೆಯರೆ. ಯಾಕಂದರೆ ಅದು ಲೋಡ್ ಆಗಬೇಕು. ಸ್ವಲ್ಪ 5 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಕ್ರಿಯೇಟ್ ಡೌನ್ಲೋಡ್ ಅಂತ ಕೇಳ್ತು. ಆ ಕ್ರಿಯೇಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಮಾಡಿ ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಕ್ರಿಯೇಟ್ ಡೌನ್ಲೋಡ್ನ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ನು ಅದೇ ಥರ 3 ಸತಿ ಮಾಡಿ ಅದಾಗದೇ ಡೌನ್ಲೋಡ್ ಆಗೋಗುತ್ತೆ ಗೆಳೆಯರೆ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ನೋಡ್ತಿರಲ್ಲ ಈ ರೀತಿ ಡೌನ್ಲೋಡ್ ಆಗೋಗುತ್ತೆ. ಬರೀ 1 MB ಏನೋ ಇದೆ ಅಷ್ಟೇ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನು ನಿಮಗೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಬಸ್ ಮೋಡ್ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅವರ ಒಂದು ವೀಡಿಯೋ ಓಪನ್ ಮಾಡಿದ ತಕ್ಷಣ ಇವರ ಒಂದು ವೀಡಿಯೋ ಓಪನ್ ಆಗುತ್ತೆ. ಮೋಡ್ ರಿಲೀಸ್ ಮಾಡಿರೋಂಥ ವೀಡಿಯೋ ಈಗ ಮೋರ್ ಅಂತ ಇದೆ ನೋಡಿ. ಮೋರ್ನ ಮೇಲೆ ಒಂದು ಸತಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಮತ್ತೆ ಮೋರ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೋಡ್ ಲಿಂಕ್ ಅಂತ ಇದೆಯಲ್ಲ, ಆ ಒಂದು ಮೋಡ್ ಲಿಂಕ್ನ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಇನ್ನೊಂದು ಪೇಜ್ ಡೌನ್ಲೋಡ್ ಲಿಂಕ್ ಓಪನ್ ಆಗುತ್ತೆ ಗೆಳೆಯರೆ. ಈ ರೀತಿ ಓಪನ್ ಆದಾಗ ನೀವು ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಗೆಳೆಯರೆ. ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಲ್ಲೇ ಸಿಗುತ್ತೆ. ಮಧ್ಯದಲ್ಲಿದೆ ನೋಡಿ KSRTC FD ಅಂತ, ಆ ಒಂದು ಲಿವರಿ ಅದ್ರ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಮೋಡ್ ಲಿಂಕ್ ಅದಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಲಿ ಶೇರ್ ಮೋಡ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ ಗೆಳೆಯರೆ. ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಈ ರೀತಿ ಓಪನ್ ಆದಾಗ 5 ಸೆಕೆಂಡ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿದ್ಮೇಲೆ ಅದಾಗದೇ ಓಪನ್ ಆಗುತ್ತೆ. ಇನ್ನು ನೀವು ನೋಡ್ತಿದ್ರಲ್ಲ ಇಲ್ಲಿ ಓಪನ್ ಆದಾಗ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅದೇ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಮಾಡಿ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬಟನ್ ಮಾಡಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈಗ ಡೌನ್ಲೋಡ್ ಲಿಂಕ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೇಳುತ್ತೆ ನಿಮಗೆ ಡೌನ್ಲೋಡ್. ನನಗೆ ಫಸ್ಟೇ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಕೇಳ್ತಾ ಇದೆ ಗೆಳೆಯರೆ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನು ನೀವು ಈ ಒಂದು ಬಸ್ ಮೋಡ್ನ ನಿಮ್ಮ ಒಂದು ಗೇಮ್ಗೆ ಹಾಕೊಬೇಕಂದ್ರೆ ಇಲ್ಲಿ ZHURN ಆ್ಯಪ್ ಏನು ಕಾಣಿಸ್ತಿದೆಯಲ್ಲ, ಆ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸಿಕ್ಕಿದ್ಮೇಲೆ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಬೇಕು ಗೆಳೆಯರೆ. ಓಪನ್ ಮಾಡಿದ್ಮೇಲೆ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ. ಆ ಡೌನ್ಲೋಡ್ ಫೋಲ್ಡರ್ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಲ್ಲಿ KSRTC BS6 ಅಂತ ಇರುತ್ತೆ. ನೋಡ್ತಿರ್ಬೋದು ಅಲ್ಲಿ KSRTC.BS6 zip ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕಾಗುತ್ತೆ. 12 MB ಏನೋ ಇರುತ್ತೆ. ಅದ್ರ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕು ಗೆಳೆಯರೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ತೋರಿಸ್ತೀನಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಕ್ಸ್ಟ್ರಾಕ್ಟ್ ಏನು ಅಂತ ಕೇಳುತ್ತೆ, 2ನೇ ಆಪ್ಷನ್ನು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಪಾಸ್ವರ್ಡು ಅವರ ಒಂದು ವೀಡಿಯೋದಲ್ಲಿದೆ ಬಸ್ ಮಾಡೋದು. ಆ ಒಂದು ವೀಡಿಯೋದಲ್ಲಿ ಪಾಸ್ವರ್ಡ್ನ ತಗೊಂಡು ಸ್ಕ್ರೀನ್ಶಾಟ್ ಹೊಡೆದು ಹಾಕಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಏರ್ನ ಮೇಲೆ ಕ್ಲಿಕ್ ಮಾಡಿ ಈಗ 3 ಸೆಕೆಂಡ್ ಒತ್ತಿಡ್ಕೊಳ್ಳಿ ಆ ಫೈಲ್ನ ಮೇಲೆ. 3 ಸೆಕೆಂಡ್ ಒತ್ತಿಡ್ಕೊಂಡ್ಮೇಲೆ ಇಲ್ಲಿ ಕತ್ರೆ ಸಿಂಬಲ್ ಕಾಣಿಸ್ತಿದೆ ನೋಡಿ, ಕಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಈಗ ಬಸ್ಸಿಡ್ನ ಅಂತ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೋಡ್ಸ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ ಹಸಿರು ಕಲರ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಗೇಮ್ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಏನಿದೆ ಅದನ್ನು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಬೇಕಾಗುತ್ತೆ ಗೆಳೆಯರೆ. ಓಪನ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ನಿಮಗೆ, ಮತ್ತು ಲೋಡ್ ಆಗುತ್ತೆ. ಆಗ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಗೆಳೆಯರೆ. ನೀವು ವೆಯ್ಟ್ ಮಾಡಿದ್ರೆ ಈ ರೀತಿ ಲೋಡ್ ಆಗಿ ಅದಾಗದೇ ಓಪನ್ ಆಗುತ್ತೆ ಗೆಳೆಯರೆ. ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಫೋನು 4GB 5GB ಫೋನ್ ಇದ್ದರೆ ಸರಿ ಹೋಗುತ್ತೆ, ನಿಮ್ಮ ಗೇಮ್ ಆರಾಮಾಗಿ ಆಡ್ಬೋದು. 3GB 2GB ರ್ಯಾಮ್ ಇದ್ದರೆ ಅವ್ರು ಸ್ವಲ್ಪ ಕಷ್ಟ ಆಗುತ್ತೆ ಆಟಾಡೋದು ಈ ಒಂದು ಗೇಮ್ನ. ಈಗಲೇ ಹೇಳ್ತಿದ್ದೀನಿ, ಒಂದು ಸ್ವಲ್ಪ ಸ್ಟೋರೇಜ್ ಇರಬೇಕು ನಿಮ್ಮ ಒಂದು ಫೋನಲ್ಲಿ. ಈಗ ಓಪನ್ ಆಗುತ್ತೆ ನಮ್ಮ ಒಂದು ಗೇಮ್ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಓಪನ್ ಆದಮೇಲೆ ಈಗ ಗ್ಯಾರೇಜ್ ಅಂತ ಕಾಣಿಸ್ತಿದೆ ನೋಡಿ ರೆಡ್ ಕಲರ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆ ನೋಡಿ 3ನೇದು, ಅಲ್ಲಿ 3ನೇದ್ರ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಿ ಇಲ್ಲಿ ಬ್ರೌಸ್ ಲಿವರಿ ಅಂತ ಮಧ್ಯದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಕಡೆ ಎಡಗಡೆದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮೊಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಶರಾವತಿ ಎಕ್ಸ್ಪ್ರೆಸ್ ಲಿವರಿ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಬಂದು ಆ್ಯಡ್ ಆಗಿರುತ್ತೆ ಗೆಳೆಯರೆ. ಇದು ಇಷ್ಟ ಆಗಿತ್ತು ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು.